ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 888 ಪೋರ್ಟಲ್ ಆಗಸ್ಟ್ 8ನೇ ತಾರೀಕು ಆರಂಭ ಆಗ್ತಿದೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಮಿಸ್ ಮಾಡದೇ ಇರುವಂತಹ ಪೋರ್ಟಲ್ ಇದಾಗಿರುತ್ತೆ. ಈ ಸಲನೂ 888 ಆಗುತ್ತೆ, ನಾಟ್ ಜಸ್ಟ್ 88 ಪೋರ್ಟಲ್ ಅಷ್ಟೇ ಅಲ್ಲ, 888 ಪೋರ್ಟಲ್ ಕೂಡ ಆಗುತ್ತೆ. ಫಸ್ಟಿಗೆ ಒಂದು ವಿಚಾರನ ಹೇಳ್ಬಿಡ್ತೀನಿ. ಇದು ನಿಮ್ಮ ಮನೇಲಿ ಸೂತ್ಕ ಇದ್ರೂ, ನೀವು ಪೀರಿಯಡ್ಸ್ ಆಗಿದ್ರೂ, ಅಥವಾ ನಿಮ್ಗೇನಾದರೂ ಹುಷಾರಿಲ್ಲ, ಮಾಡೋಕ್ಕೆ ಆಗಲಿಲ್ಲ ಅಂದ್ರೂ ಫೈನ್. ಓಕೆ, ನಿಮಗೆ ಮುಂದೆ ನೆಕ್ಸ್ಟ್ 26ನೇ ತಾರೀಕು ಮಾಡ್ಬೋದು ಮತ್ತೆ ಇದನ್ನು, ಅಥವಾ 17ನೇ ತಾರೀಕು ಕೂಡ ಈ ಒಂದು ರಿಚುವಲ್ಸನ್ನು ಮಾಡಬಹುದು. ಇನ್ ಕೇಸ್ ನಿಮಗೆ 8ನೇ ತಾರೀಕು ಮಿಸ್ ಆದರೆ ಈ ಡೇಟ್ಸ್ಗಳನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ವೆರಿ ವೆರಿ ಬ್ಯೂಟಿಫುಲ್ ಆದಂತಹ ಪೋರ್ಟಲು ಹೇಗೆ ಅಂತ ಹೇಳ್ತೀನಿ. ಅಂದರೆ 888 ಆಗುತ್ತೆ. ಇದು 8ನೇ ತಾರೀಕು, 8ನೇ ತಿಂಗಳು ಆ್ಯಂಡ್ 26ನೇ ಇಸ್ವಿ, ವಿಚ್ ಇಸ್ ಲೈಕ್ ಆ್ಯಡ್ ಮಾಡಿದ್ರೆ 8 ಬರುತ್ತೆ. ಸೊ 888. ಓಕೆ, ಸೊ ಇನ್ನೊಂದು ಏನಂತ ಹೇಳಿದ್ರೆ 8ನೇ ತಾರೀಕು, 8ನೇ ತಿಂಗಳು 2026 ಆ್ಯಡ್ ಮಾಡಿದ್ರೆ ನಮಗಿದು ಫುಲ್ ಕಂಪ್ಲೀಟ್ ಡೇಟು, ಮಂತು, ಇಯರ್ ಎಲ್ಲ ಆ್ಯಡ್ ಮಾಡಿದ್ರೆ 26 ಬರುತ್ತೆ. ಆ್ಯಂಡ್ ಅದನ್ನು ಆ್ಯಡ್ ಮಾಡಿದ್ರೆ ಮತ್ತೆ ನಮ್ಗೆ 8 ಬರುತ್ತೆ. ಆ್ಯಂಡ್ ಅದು ಬಂದಿರೋದು ನಮಗೆ ಶನಿವಾರ, ವಿಚ್ ಈಸ್ ಶನಿ ನಂಬರ್, ಅಂದರೆ ಶನಿ ದೇವರ ನಂಬರ್ 8. ಸೊ ಕರ್ಮ, ನಮ್ಮ ಒಂದು ಗುಡ್ ಕರ್ಮ, ಬ್ಯಾಡ್ ಕರ್ಮ ಎಲ್ಲದನ್ನು ಕಳ್ಕೊಳ್ಳುವಂತಹ ಒಂದು ದಿನ ಅಂತಲೇ ಹೇಳ್ಬಹುದು. ಓಕೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಫೇವ್ರೇಟ್ ಆದಂತಹ ಟೆಕ್ನಿಕ್, ರಿಲೀಸ್ ನೆಗೆಟಿವಿಟಿ ಥಾಟ್ಸ್. ಓಕೆ, ರಿಲೀಸ್ ಫಿಯರ್, ರಿಲೀಸ್ ನೆಗೆಟಿವಿಟಿ ಥಾಟ್, ಏನು ಬೇಕಾದ್ರೆ ಅಂದ್ಕೊಳ್ಳಿ. ನನ್ನ ಡಿಸೈರ್ಸ್ ಬರೀತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಒಂದು ರಿಚುವಲ್ ಅಂತೂ ನಾನು ಮಾಡೇ ಮಾಡ್ತೀನಿ. ಓಕೆ, ನೀವು ಕೂಡ ಮಾಡಿ. ಅದಕ್ಕೇನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಒಂದು ವೈಟ್ ಪೇಪರನ್ನು ತೊಗೊಳ್ಳಿ, ಬ್ಲ್ಯಾಕ್ ಕಲರ್ ಪೆನ್ನನ್ನು ತೊಗೊಳ್ಳಿ. ನಾನು ಪ್ರತಿ ಸಲ ಹೇಳ್ತೀನಿ, ಬಟ್ ಈ ಸಲ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ, ಕೇಳ್ಕೊಂಬಿಡಿ. ನಿಮ್ಮ ಲೈಫಲ್ಲಿ ಏನು ನಿಮಗೆ ಭಯ ಇದೆ, ಆತಂಕ ಇದೆ, ಅದನ್ನೆಲ್ಲ ನೀವು ಬರಿಬೇಕು. ಯಾವ ರೀತಿ ಬರಿಬೇಕು? ಫಾರ್ ಎಕ್ಸಾಂಪಲ್, ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ, ಲೈಕ್ ನೀವು ಒಂದು ನಿಮಗೆ ಮೆಮೊರಿ ಅಂತ ಯಾವಾಗ ಇದೆ, ಲೈಕ್ 5ನೇ ವರ್ಷದಿಂದನೋ ಅಥವಾ 10ನೇ ವರ್ಷದಿಂದನೋ ನಿಮ್ಗೆ ಏನೆಲ್ಲ ಮೆಮೊರಿ ಇದ್ರೂ ದ್ಯಾಟ್ ಇಸ್ ಫೈನ್. ಒಂದು ವೈಟ್ ಕಲರ್ ಪೇಪರನ್ನು ತೊಗೋಬೇಕು ಆ್ಯಂಡ್ ಬ್ಲ್ಯಾಕ್ ಕಲರ್ ಪೆನ್ನೇ ಆಗಬೇಕು, ಬ್ಲ್ಯಾಕೇ ಆಗಬೇಕು. ಓಕೆ, ಏನಂತ ಬರೀಬೇಕು? ನಾನು ಚಿಕ್ಕವನಿದ್ದಾಗ ಸ್ಕೂಲ್ಗೆ ಹೋಗಬೇಕಾದ್ರೆ ಸೈಕಲಿಂದ ಬಿದ್ದುಬಿಟ್ಟಿದ್ದೆ. ಹಾಗಾಗಿ ನನಗೆ ಆ ಒಂದು ಇನ್ಸಿಡೆಂಟ್ ಮರೆಯೋಕ್ಕಾಗ್ತಿಲ್ಲ. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು. ನಿಮ್ಮ ಲೈಫಲ್ಲಿ ಏನೇನಿದೆ ಅದನ್ನೆಲ್ಲ ನೀವು ಬರಿಬೋದು. ಸೊ ಈ ರೀತಿ ನಿಮ್ಮ ಲೈಫಲ್ಲಿ ಏನೆಲ್ಲ ಇನ್ಸಿಡೆಂಟ್ ಆಗಿದೆ, ಥಿಂಕ್ ಮಾಡಿ ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ರೈಟ್ ಇಟ್ ಡೌನ್. ಓಕೆ, ಆ್ಯಂಡ್ 888 ಪೋರ್ಟಲ್ನ ತುಂಬ ತಲೆ ಕೆಡಿಸ್ಕೊಂಡು ಅವರೊಂದು ರಿಚುವಲ್, ಇವರೊಂದು ರಿಚುವಲ್ ಅಂತ ಹೇಳಿದ್ದಾರೆ ಅಂತ ತುಂಬ ತಲೆ ಕೆಡಿಸ್ಕೊಂಡು ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನು ಈಸಿಯಾಗಿ ತೊಗೊಂಡು ಆರಾಮ್ಸೆ ಮಾಡಿ. ಓಕೆ, ಸೊ ಅವತ್ತಿನ ದಿನ ಎಲ್ಲ ಅಯ್ಯೋ ರಿಚುವಲ್ ಮಾಡಬೇಕು ಅನ್ನೋ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಪಾಸಿಟಿವ್ ಆಗಿದ್ದಷ್ಟು ಎವ್ರಿ ಡೇ ಇಸ್ ಅ ರಿಚುವಲ್ ಡೇನೇ. ಓಕೆ, ಸೊ ಈ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ಹೈ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಅವತ್ತಿನ ದಿನ ಪರ್ಟಿಕ್ಯುಲರ್ ಆಗಿ ರಿಚುವಲ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳೋದಷ್ಟೆ. ಸೊ ನಿಮ್ಮ ಎಷ್ಟಾದರೂ ಬರಿಬೋದು. ಒಂದು 2 ಪೇಜ್, 3 ಪೇಜ್, 4 ಪೇಜ್ ಎಷ್ಟು ಬೇಕಿದ್ರೂ ಬರಿಬೋದು. ನನಗೆ ನನ್ನ ಪಾರ್ಟ್ನರ್ ಕೈ ಕೊಟ್ಟರು, ಅದರಿಂದ ನನಗೆ ತುಂಬ ಬೇಜಾರಾಗಿದೆ, ಅದರಿಂದ ನನಗೆ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಪ್ರೆಸೆಂಟ್ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅದನ್ನು ಬರೀರಿ. ಲೈಕ್ ಆಗೋಗಿತ್ತು, ಈಗ ಹಿಂಗಾಗಿದೆ, ಹಾಗೆಲ್ಲ ಬೇಡ. ನೀವು ನನ್ನ ಹತ್ರ ಬಂದರೆ, ಅಂದರೆ ಒಬ್ಬರ ಹತ್ರ ಕನ್ಸಲ್ಟೇಷನ್ಗೆ ಹೋದರೆ ನಿಮ್ಮ ಪ್ರಾಬ್ಲಮ್ನ ಹೇಗೆ ಹೇಳ್ಕೊಡ್ತೀರಲ್ಲ ಅದೇ ರೀತಿ ನೀವು ಬರಿಬೇಕು ಪೇಪರಲ್ಲಿ. ಅದನ್ನು ಬರೆದು ಬಿಟ್ಟು ನಿಮ್ಮ ಹತ್ರ ಒಂದು ಬ್ಲ್ಯಾಕ್ ಕಲರ್ ಕ್ಯಾಂಡಲ್ ಇದ್ದರೆ ಫೈನ್. ಬ್ಲ್ಯಾಕ್ ಇಲ್ಲ ಅಂತ ಹೇಳಿದ್ರೆ ವೈಟ್ ಕಲರ್ ಕ್ಯಾಂಡಲ್ನೇ ತೊಗೊಳ್ಳಿ. ಬ್ಲ್ಯಾಕ್ ಆರ್ ವೈಟನ್ನೇ ಬಳಸಬೇಕು ಈ ರಿಚುವಲ್ಗೆ. ಓಕೆ, ತಗೊಂಡು ನಿಮ್ಮ ಪೇಪರನ್ನು ಏನೋ ಅದನ್ನು ಮತ್ತೆ ಓದಕ್ಕೆ ಹೋಗಬೇಡಿ. ನೀವೇನು ಬರೆದಿದ್ದೀರಾ ಅಂತ ಓದಕ್ಕೆ ಹೋಗ್ಬೇಡಿ, ಸುಮ್ಮನೆ ಬರೆದು ಹಾಕ್ಬಿಡಿ ಅಷ್ಟೇ. ಏನು ಬರೆದಿದ್ದೀನಿ ರಿಪೀಟ್ ಆದರೂ ಪರವಾಗಿಲ್ಲ, ನೀವು ಬರೆದಿರೋದು ರಿಪೀಟ್ ಆದ್ರೂ ಪರವಾಗಿಲ್ಲ, ಸುಮ್ಮನೆ ಬರೀರಿ ಎಷ್ಟಾಗುತ್ತೆ ಅಷ್ಟು ಬರೀರಿ. ಅದನ್ನು ಸುಟ್ಟುಬಿಡಿ. ಆ ಸುಟ್ಟಿರೋ ಬೂದಿನ ನೀವು ತಗೊಂಡೋಗಿ ನಿಮ್ಮ ಒಂದು ಕಮೋಡಲ್ಲೋ ಅಥವಾ ಸಿಂಕಲ್ಲೋ ಹಾಕಿ, ನೀರು ಹಾಕಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಆ ಜಾಗನ ಕ್ಲೀನ್ ಮಾಡಿ ಬನ್ನಿ. ಓಕೆ, ಬಂದು ನಿಮ್ಮ ಮೈಂಡ್ ಎಷ್ಟು ಕಾಮಾಗಿರುತ್ತೆ ನೋಡ್ಕೊಳ್ಳಿ, ನೀವೇ ಶಾಕ್ ಆಗಿ ಹೋಗ್ತೀರ. ಸೊ ಇನ್ನು ನಿಮ್ಮ ನೆಗೆಟಿವಿಟಿ ರಿಚುವಲ್ ಆದಮೇಲೆ ನೀವೇನು ಮಾಡ್ಬೋದು ಅಂದರೆ ಟೆಂಪಲ್ ವಿಸಿಟ್ ಮಾಡಬೇಕು. ಓಕೆ, ಆ್ಯಂಡ್ ಈ ಕ್ಯಾಂಡಲನ್ನು ಏನು ಹಚ್ಕೊಂಡಿರ್ತೀರಲ್ಲ ನೀವು, ನಿಮ್ಮದು ಕರ್ಮದ್ದು ಅಂದರೆ ಲೈಕ್ ನಿಮ್ಮದು ಪೇನ್ ಎಲ್ಲ ಬರೆಯೋದಕ್ಕೆ ಆ ಕ್ಯಾಂಡಲನ್ನು ನೀವು ಆಫ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಅದು ಕಂಪ್ಲೀಟ್ ಬರ್ನ್ ಆಗಲಿ. ಓಕೆ,
ಸೊ ದೆನ್ ನಿಮ್ಮ ಟೆಂಪಲ್ ವಿಸಿಟ್ ಮಾಡೋದಾಗಿರ್ಬೋದು, ಅವತ್ತು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದು. ಆ್ಯಂಡ್ ಆ ಶನೇಶ್ವರ ದೇವಸ್ಥಾನ ನಿಮ್ಮ ಊರಲ್ಲಿಲ್ಲ ಅಂತ ಹೇಳಿದ್ರೆ ಆಂಜನೇಯ ದೇವಸ್ಥಾನಕ್ಕೂ ಕೂಡ ನೀವು ಹೋಗಬಹುದು. ಓಕೆ. ಸೊ ಎರಡೂ ಇಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ, ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಡಿ, ಬಿಕಾಸ್ ಗಣಪತಿ ಇಸ್ ಅನ್ ಆಬ್ಸ್ಟಿಕಲ್ ರಿಮೂವರ್. ಹೋಗೋಕ್ಕಾಗಲಿಲ್ಲ ಅಂದರೆ ದ್ಯಾಟ್ ಇಸ್ ಫೈನ್. ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ. ಬಿಕಾಸ್ ನನಗೆ ಎಲ್ಲರೂ ಮೆಸೇಜ್ ಮಾಡ್ತಾರೆ, ಹಂಗಾಯಿತು ಹಿಂಗಾಯಿತು ನಂಗೆ ಆಗಲಿಲ್ಲ ಅಂತ. ಸೊ ಹಾಗಾಗಿ ಈಗಲೇ ಹೇಳ್ತಿದ್ದೀನಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಬಿ ಪಾಸಿಟಿವ್. ದೇವರಲ್ಲಿ ಮನಸ್ಸಲ್ಲೇ ಬೇಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗೇ ಆಗುತ್ತೆ. ಮೂರನೇದು ಮೆಡಿಟೇಷನ್. ಮೆಡಿಟೇಷನ್ಗೆ ನೀವು 888 ಹರ್ಟ್ಸ್ ಫ್ರೀಕ್ವೆನ್ಸಿನ ನಿಮಗೆ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ತುಂಬ ವೀಡಿಯೋಸ್ ಬರುತ್ತೆ. ನೀವು ಚೂಸ್ ಮಾಡ್ಕೊಳ್ಳಿ ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಚೂಸ್ ಮಾಡಿಕೊಂಡು ಅಟ್ಲೀಸ್ಟ್ 15 ಮಿನಿಟ್ಸ್, 5 to 15 ಮಿನಿಟ್ಸ್, ನಿಮ್ಗೆ ಆದರೆ 30 ಮಿನಿಟ್ಸ್ ಮಾಡಿ. ಓಕೆ. ಈ ರಿಚುವಲ್ಗಳನ್ನು ನೀವು ಎನಿ ಟೈಮ್ ಮಾಡಬಹುದು. ನಾನು ಹೇಳ್ತಾ ಇರೋ ರಿಚುವಲ್ಗಳನ್ನು ನೀವು ಎನಿ ಟೈಮ್ ಮಾಡ್ಬೋದು. ಆ್ಯಂಡ್ ಇದಕ್ಕೇನು ಆರ್ಡರ್ ಇಲ್ಲ. ನೆಗೆಟಿವ್ ಥಾಟ್ಸ್ ಬರೆದಾದ್ಮೇಲೆ ಟೆಂಪಲ್ಗೆ ಹೋಗ್ಬೇಕಾ ಹಾಗೆಲ್ಲ ಏನಿಲ್ಲ. ನೀವು ಬೇಕಿದ್ರೆ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಕೂಡ ಇದನ್ನೆಲ್ಲ ಮಾಡಬಹುದು. ನಿಮ್ಮ ಇಷ್ಟ, ನಿಮ್ಮ ಟೈಮು, ನಿಮ್ಮ ಅನುಕೂಲ, ನಿಮಗೆ ಹೇಗೆ ಟೈಮಿಂಗ್ ಸೆಟ್ ಆಗುತ್ತೆ ನೋಡಿಕೊಂಡು ಮಾಡಿ. ಓಕೆ. ಆ್ಯಂಡ್ ನಾಲ್ಕನೇದು ಲೈಟ್ ಕ್ಯಾಂಡಲ್ ಅಂತ ಹಾಕಿದ್ದೀನಿ. ಇನ್ನೂ ಒಂದು ಕ್ಯಾಂಡಲ್ ತೊಗೋಬೇಕು. ನೀವು ನಿಮ್ಮ ನೆಗೆಟಿವಿಟಿ ಏನು ರಿಮೂವ್ ಮಾಡೋದಕ್ಕೆ ಕ್ಯಾಂಡಲ್ ತೊಗೊಂಡಿರ್ತಾರಲ್ಲ ಆ ಕ್ಯಾಂಡಲನ್ನು ಬಳಸೋ ಹಾಗಿಲ್ಲ. ಓಕೆ. ಸೊ 2 ಕ್ಯಾಂಡಲ್ ಒಟ್ಟಿಗೆ ಉರಿಬೋದು. ಆ್ಯಂಡ್ ಕ್ಯಾಂಡಲ್ ಇಲ್ಲ ಅಂತ ಅನ್ನೋರು, ಬ್ಲ್ಯಾಕ್ ಇಲ್ಲ, ವೈಟ್ ಕ್ಯಾಂಡಲು ಇಲ್ಲ, ಬ್ಲ್ಯಾಕ್ ಕ್ಯಾಂಡಲು ಇಲ್ಲ ಅಂದರೆ ನೀವು ದೀಪನ ಹಚ್ಕೋಬೋದು. ದೀಪನ ತುಪ್ಪದ ದೀಪನಾದರೂ ಹಚ್ಕೋಬೋದು, ಇಲ್ಲ ಎಳ್ಳೆಣ್ಣೆ ದೀಪನಾದರೂ ಹಚ್ಬೋದು. ಯಾಕೆಂದರೆ ಅವತ್ತು ಶನಿವಾರ ಇರೋದ್ರಿಂದ. ಸೊ ಮನೇಲಿ ಎಳ್ಳೆಣ್ಣೆ ಹಚ್ಚಕ್ಕೆ ಪ್ರಿಫರ್ ಮಾಡಲ್ಲ ಅಂದರೆ ಮಾಮೂಲಿ ದೀಪದ ಎಣ್ಣೆನ ಬಳಸಿ, ನೀವೇನು ದೀಪದ ಎಣ್ಣೆನ ಬಳಸ್ತೀರೋ ಅದನ್ನು ಬಳಸಿ 2 ದೀಪನ ಹಚ್ಕೊಳ್ಳಿ. ಒಂದು ನಿಮ್ಮ ನೆಗೆಟಿವಿಟಿ ರಿಮೂವಲ್ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ನಿಮ್ಮದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ಕೊಳ್ಳೋದಕ್ಕೆ. ಓಕೆನಾ. ಸೊ ಇಲ್ಲಿ ನಿಮಗೆ ಆರ್ಡರ್ ಇದೆ. ಒಂದು ಸಲ ನೀವು ದೀಪನ ಹಚ್ಚಿದ ಮೇಲೆ 8 ಗ್ರ್ಯಾಟಿಟ್ಯೂಡನ್ನು ಬರೀರಿ. 8 ಜನಕ್ಕೆ ಗ್ರ್ಯಾಟಿಟ್ಯೂಡ್ ಬರೀಲೇಬೇಕು. ಸೊ ಫಸ್ಟು 8 ಗ್ರ್ಯಾಟಿಟ್ಯೂಡನ್ನು ಬರೀರಿ. ಅದಾದಮೇಲೆ 8 ವಿಶಸನ್ನು ಬರೀರಿ. ಎಕ್ಸಾಕ್ಟ್ಲಿ 8 ಇರಬೇಕು, ಜಾಸ್ತಿ ಬರೆಯೋಕ್ಕೆ ಹೋಗ್ಬಿಡಿ. 8 ಗ್ರ್ಯಾಟಿಟ್ಯೂಡ್ ಆ್ಯಂಡ್ 8 ವಿಶಸ್. ನಿಮ್ಮ ಹತ್ರ ವೈಟ್ ಪೇಪರ್ ಇದ್ದರೆ ವೈಟ್ ಪೇಪರಲ್ಲಿ ಬರೀರಿ, ಇಲ್ಲ ಅದಕ್ಕೆ ಸಪ್ರೇಟ್ ಬುಕ್ ಇಡ್ತೀರಾ ಅಂತ ಹೇಳಿದ್ರೆ ಅದನ್ನೇ ಸಪ್ರೇಟ್ ಬುಕ್ ಆಗಿ ಮಾಡ್ಕೊಳ್ಳಿ. ಅಥವಾ ಆಲ್ರೆಡಿ ನಿಮ್ಮ ಹತ್ರ ಜರ್ನಲಿಂಗ್ ಇದೆ ಅಂತ ಹೇಳಿದ್ರೆ ಅದನ್ನು ತೊಗೊಂಡು ಅದರಲ್ಲೇ ಬರೀರಿ. ಎನಿಥಿಂಗ್ ಇಸ್ ಫೈನ್ ಗೈಸ್. ಓಕೆ. ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ತುಂಬ ತಲೆ ಕೆಡ್ಸ್ಕೊಂಡಾಗ್ಲೇ ಡೌಟ್ಸ್ಗಳು ಬರೋದು ಆ್ಯಂಡ್ ನಿಮ್ಮ ಮೈಂಡು ಡೈವರ್ಟ್ ಆಗೋದು. ಆ್ಯಂಡ್ ಅದು ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಮಾಡ್ಬೇಕು ಅನ್ಸೋದಿಲ್ಲ. ಆ್ಯಂಡ್ ನೀವು ಮಾಡಿದ್ದು ಅಷ್ಟು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಮೋಸ್ಟ್ ಆಫ್ ಎಲ್ಲರಿಗೂ ಯಾಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಅಂದರೆ ಈ ಕಾರಣಕ್ಕೇ. ತುಂಬ ತಲೆ ಕೆಡ್ಸ್ಕೊತೀರ, ಅದರ ಅವಶ್ಯಕತೆ ಇಲ್ಲ. ಆ್ಯಂಡ್ ಏನೋ ಆಗೋಯ್ತು, ಏನೋ ಆಯಿತು ಅಂತೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ. ಸೊ 8 ವಿಷಸ್ನ ನೀವು ಆಲ್ರೆಡಿ ಆಗಿದೆ ಅನ್ನೋ ಥರ ಬರೀಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಪಾರ್ಟ್ನರ್ ಜೊತೆ ಮದುವೆ ಆಗಬೇಕು. ಸೊ ನಾನು ನನ್ನ ಪಾರ್ಟ್ನರು ತುಂಬ ಖುಷಿಯಾಗಿ ಮದುವೆ ಆಗಿದ್ದೀವಿ. ಆ್ಯಂಡ್ ನಿಮಗೆ ಒಂದು 2 ಲ್ಯಾಕ್ಸ್ ಸ್ಯಾಲ್ರಿ ಬೇಕು. ನನಗೆ 2 ಲಕ್ಷ ಸ್ಯಾಲ್ರಿ ಬರ್ತಾ ಇದೆ. ನೀವು ಸೊ ಆ್ಯಂಡ್ ಸೊ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು. ನಾನು ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ 95% ಬಂದಿದೆ. ನಾನು ಈಗ PUC ಕಂಪ್ಲೀಟ್ ಮಾಡಿದ್ದೀನಿ ವಿತ್ 95% ನಿಮ್ಮ ಭಾಷೆಯಲ್ಲಿ ಬರೀಬೋದು. ಓಕೆ. ಬ್ಲೂ, ಗ್ರೀನ್, ಬ್ಲ್ಯಾಕ್ ಅಂದ್ಬಿಟ್ಟು ಯಾವ ಕಲರ್ ಬೇಕಿದ್ರೂ ಬಳಸ್ಬೋದು. ಆರೆಂಜ್ ಬಳಸಿ. ಆ್ಯಂಡ್ ಸ್ಕೆಚ್ ಪೆನ್ ಕೂಡ ಬಳಸ್ಬೋದು ನೀವು. ಇನ್ ಕೇಸ್ ನಿಮ್ಮ ಹತ್ರ ಪೆನ್ ಕಲರ್ಸ್ ಇಲ್ಲ ಅಂದರೆ ನೀವು ಸ್ಕೆಚ್ ಪೆನ್ ಕೂಡ ಬಳಸ್ಬಹುದು. ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಈ ರಿಚುವಲ್ಸ್ಗಳನ್ನು ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಅಫರ್ಮೇಷನ್ 8 ಟೈಮ್ಸ್ ಅಂತ ಕೊಟ್ಟಿದ್ದೀನಿ. ಅಫರ್ಮೇಷನ್ 8 ಟೈಮ್ಸ್ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಅಫರ್ಮೇಷನನ್ನು ಹಾಕ್ತೀನಿ. ಆ ಅಫರ್ಮೇಷನನ್ನು ಚೆಕ್ ಮಾಡಿಕೊಂಡು ಅದನ್ನು 8 ಸಲ ನೀವು ಹೇಳಬೇಕು. ನೀವು ನಿಮ್ಮದು ಗ್ರ್ಯಾಟಿಟ್ಯೂಡ್ ಬರೆದು ವಿಶಸ್ಸನ್ನು ಬರೆದುಬಿಟ್ಟು ಅದಾದಮೇಲೆ ಆ ಅಫರ್ಮೇಷನನ್ನು 8 ಸಲ ಕ್ಯಾಂಡಲ್ ಮುಂದೆ ಓದಿ. ಓಕೆ. ಸೊ ಓದಿ ನೀವು ಬಂದು ನನಗೆ ಕಾಮೆಂಟ್ ಮಾಡಬೇಕು ಹೇಗಿತ್ತು ಈ ರಿಚುವಲ್ ಅಂತ. ಬಿಕಾಸ್ ಇದನ್ನೆಲ್ಲ ನಾನು ಟ್ರೈ ಮಾಡಿರೋವಂಥದ್ದು. ಆ್ಯಂಡ್ ಇನ್ನೊಂದು 8 ಗ್ರ್ಯಾಟಿಟ್ಯೂಡ್ ಹೇಳಿದೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ವಿಜುವಲೈಸೇಷನ್ ಆ್ಯಂಡ್ ಕ್ಲೋಸಿಂಗ್ ವಿತ್ ಅಫರ್ಮೇಷನ್. ಈ ಅಫರ್ಮೇಷನ್ನೇ ಬೇರೆ, ಕ್ಲೋಸ್ ಅಫರ್ಮೇಷನ್ ಅಂತಲೇ ಹಾಕಿರ್ತೀನಿ. ಆ್ಯಂಡ್ ರೀಡ್ ಅಫರ್ಮೇಷನ್ 8 ಟೈಮ್ಸ್ ಅಂತ ಹಾಕಿರ್ತೀನಿ. ಸೊ ಎರಡನ್ನೂ ನೀವು ಈಗಲೇ ಬರೆದಿಟ್ಕೊಂಡ್ಬಿಡಿ ಒಂದು ಕಡೆ. ಸೊ ವಿಜುವಲೈಸೇಷನ್ ಏನು ಮಾಡಬೇಕು, ನಿಮ್ಮ 8 ವಿಶ್ಗಳನ್ನು ಬರೆದಿರ್ತೀರಲ್ಲ, ಬೇಕಿದ್ರೆ ನೀವು ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ಕೇಳಿಕೊಂಡು ಸುಮ್ಮನೆ ಹಾಗೆ ಕಣ್ಣು ಮುಚ್ಕೊಳ್ಳಿ. ಅವಾಗ ನಿಮಗೇ ವಿಜುವಲೈಸೇಷನ್ ಆಗುತ್ತೆ. ಸೊ ಯಾರೆಲ್ಲ ವಿಜುವಲೈಸೇಷನ್ಗೆ ತೊಂದರೆ ಪಡ್ತಾ ಇರ್ತೀರ ಅಲ್ವಾ, ಇದು ಬೆಸ್ಟ್ ಟೆಕ್ನಿಕ್. ಇದು ನಾನು ಇನಿಷಿಯಲಿ ಬಿಗಿನಿಂಗಲ್ಲಿ ನಾನು ಹೀಗೆ ಮಾಡ್ತಿದ್ದಿದ್ದು. ಬಿಕಾಸ್ ನನಗೂ ಕಾನ್ಸಂಟ್ರೇಟ್ ಮಾಡಿ ವಿಜುವಲೈಸೇಷನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಓಕೆ. ಸೊ ಅದನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮೈಂಡ್ ಆ ಕಡೆ ಓಡುತ್ತೆ. ಆವಾಗ ನಮಗೆ ಒಂದು ಕಲ್ಪನೆ ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಐಡಿಯಾ. ಡೂ ಟ್ರೈ ಇಟ್. ಓಕೆ.
ಆ್ಯಂಡ್ ಕ್ಲೋಸಿಂಗ್ ಅಫರ್ಮೇಷನ್ ಕೊಡ್ತೀನಿ. ವಿಜುವಲೈಸೇಷನ್ ಆದಮೇಲೆ ಕಣ್ಣು ಬಿಟ್ಬಿಟ್ಟು ನೀವು ಆ ಕ್ಲೋಸಿಂಗ್ ಅಫರ್ಮೇಷನನ್ನು ಹೇಳಿ ನಿಮ್ಮ ಒಂದು 888 ಪೋರ್ಟಲ್ ದಿನನ ಎಂಡ್ ಮಾಡ್ಬೋದು. ಸೋ ಸಿಂಪಲ್, ಸೋ ಈಸಿ. ಇದೆಲ್ಲ ನಿಮ್ಗೆ ಹಾರ್ಡ್ಲಿ 1 ಅವರ್ ತೊಗೋಬೋದು ಅಷ್ಟೇ. ಸೊ ದಿನದಲ್ಲಿ 1 ಅವರ್ನ ನೀವು ಡೆಡಿಕೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಪ್ರಕಾರ ಕೇಳೋದಾದರೆ 8 ಇಂದ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು, ಇಲ್ಲ 11 ಸ್ಟಾರ್ಟ್ ಮಾಡ್ಬೋದು, ಇಲ್ಲ 8 PM ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟ್ ಮಾಡಿ ಎಷ್ಟೊತ್ತಿಗಾದರೂ ಎಂಡ್ ಆಗಲಿ, ಡಸಂಟ್ ಮ್ಯಾಟರ್. ಬಟ್ ಅದು ಯಾವುದು ಟೈಮಿಂಗ್ಸಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಗೆ ಯಾವಾಗ ಫ್ರೀ ಇರ್ತೀರೋ ಅವಾಗ ಮಾಡಿ. 8ನೇ ತಾರೀಕು ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಹೇಳ್ದಂಗೆ 17ನೇ ತಾರೀಕು ಮಾಡಿ, ಇಲ್ಲ ಅಂತಂದರೆ 26ನೇ ತಾರೀಕು ಕೂಡ ನೀವು ಮಾಡಬಹುದು. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಕಾಮೆಂಟಲ್ಲಿ 888 ಅಂತ ಹೇಳಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ವಿಶಸನ್ನು ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಮಿಕ್ ನಂಬರ್ 1188 ಅನ್ನೋದನ್ನು ಬ್ಲ್ಯಾಕ್ ಪೆನ್ನಲ್ಲಿ ಅವತ್ತು ಮರೀದೇ ಬರ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆವಾಗ ನಿಮಗೆ ಯಾವುದೇ ಡೌಟ್ಸ್ ಬರೋದಿಲ್ಲ. ಆ್ಯಂಡ್ ಸಾರಿ, ಒನ್ ಮೋರ್ ಥಿಂಗ್, ಯಾವುದೇ ಕಾರಣಕ್ಕೂ ನೀವು ಹಚ್ಚಿರೋ ಕ್ಯಾಂಡಲ್ಗಳನ್ನು ಆಫ್ ಮಾಡೋಕ್ಕೆ ಹೋಗಬೇಡಿ. ಹಚ್ಚಿರೋ ಕ್ಯಾಂಡಲ್ ಆಗಲಿ, ದೀಪಗಳನ್ನು ಆಫ್ ಮಾಡೋಕ್ಕೆ ಹೋಗಬೇಡಿ. ಅದು ಹಾಗೆ ಉರಿಲಿ, ಕಂಪ್ಲೀಟಾಗಿ ಉರಿಲಿ. ಇನ್ ಕೇಸ್ ಮಧ್ಯಕ್ಕೆ ಏನಾದರೂ ಆಫ್ ಆಯ್ತು ಅಂದರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ನೀವು ಮತ್ತೆ ಅದನ್ನು ಆನ್ ಮಾಡಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಮ ವಿಶಸನ್ನು ಬರೆದಿರೋದು ಇನ್ ಕೇಸ್ ಯಾರಿಗಾದ್ರೂ ಪ್ರೈವಸಿ ಇಶ್ಯೂ ಇದ್ದರೆ ನಿಮ್ಮ ಮೊಬೈಲಲ್ಲಿ ಫೋಟೋ ತೆಗೆದು ಲಾಕ್ ಮಾಡ್ಕೊಂಬಿಡಿ. ಆ್ಯಂಡ್ ಆ ಒಂದು ಪೇಪರನ್ನು ನೀವು ಬರ್ನ್ ಮಾಡಿ ಯೂನಿವರ್ಸ್ಗೆ ಬ್ಲೋ ಮಾಡಿ. ಓಕೆ, ಸೊ ನೆಗೆಟಿವಿಟಿ ಬರೆದಿರೋದನ್ನ ನೀವು ನಿಮ್ಮ ಬಾತ್ರೂಮಲ್ಲಿ ಸಿಂಕಲ್ಲಿ ಹಾಕಬೇಕು. ವಿಶಸ್ನ ಬರೆದಿರೋದನ್ನ ಬರ್ನ್ ಮಾಡಿ ಯೂನಿವರ್ಸಿಗೆ ಆ್ಯಶಸ್ನ ಬ್ಲೋ ಮಾಡಬೇಕು. ಸೊ ಕೀಪ್ ದ ಡಿಫ್ರೆನ್ಸನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯೂನಿವರ್ಸಿಗೆ ಬ್ಲೋ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಗಿಡಕ್ಕೂ ನೀವು ಹಾಕ್ಬೋದು. ಹಾಕಿ ಅದಕ್ಕೆ ಪ್ರತಿದಿನ ನೀರು ಹಾಕ್ತಾ ಬನ್ನಿ. ಸೊ ನಿಮ್ಮ ವಿಶಸ್ಗೆ ನೀವು ಪ್ರತಿದಿನ ನೀರು ಹಾಕಿ ಬೆಳೆಸಿದ ಥರ ಆಗುತ್ತೆ.